ಸಿಬಿಐ ತನಿಖೆ ಆಗಲಿ ಬಿಡ್ರಿ ಸರ್. ಸರ್ ಏನಾಯ್ತು, ಇವರು ಮಠದ ಹತ್ರ ಇದ್ದನ್ನ ಏಕಾಏಕಿ 5 ಜನನ ಎತ್ತಕ್ಕೆ ಬಂದರು. ಇವನು ನಾನು ಒಟ್ಟಾರೆ 5 ಜನ ಕರ್ಕೊಂಬಂದರು. ನಾವು 5 ಜನನು ಇಸ್ಪೀಟ್ ಆರ್ಡರ್ ಅಲ್ಲ, ಅವ್ರಿಗೆ ಅವಶ್ಯಕತೆ ಇಲ್ಲ. ಅದು ಕರ್ಕೊಂಬಂದರು, ಅವ್ರು ಏನು ಬೇಕೋ ಅವ್ರು ಕರ್ಕೊಂಬಂದು ಒಳಗೆ ಹಾಕಿರು. ಅವನು ಬರುವಾಗಲೇ 2 ಸರಿ ವಾಮಿಟ್ ಮಾಡ್ತಾನೆ. ಬಟ್ ಅವ್ರು ತಲೆನೇ ಕೆಡಿಸ್ತಾರೆ. ನಾನು ಹೇಳ್ತಿದ್ದೀನಿ ಅವನು ವಾಮಿಟ್ ಮಾಡ್ತಾನೆ ಏನು ನೋಡ್ರಿ, ಅವ್ರ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಆಮೇಲೆ ಏನು ಮಾಡ್ದ, ಬಂದನು ಹಂಗೂ ಮಣಿಕೊಂಡೇ ಇದ್ದ. ಅವನಲ್ಲಿ ಬಂದಿದ್ದನು, ಅಲ್ಲಿ ಒಳಗಡೆ ಮಲಗಿದ್ದವನ ಮಲಗಿದ್ದಾನೆ ಅಂತ ಅವ್ರೇನು ತಲೆನೇ ಕೆಡಿಸ್ಕೊಳ್ಳಿಲ್ಲ. ಆಯಿತು, ಬಂದರು, ನಮ್ಮನ್ನೆಲ್ಲ ಸಹಿ ಕೇಳಿರು, ಏನು ಯಾವರು ಏನು ಅಂತ. ಆಯಿತು, ನಮಗೆಲ್ಲ ಕೊಟ್ಟು ಅವನು ಕೇಳಿರು, ಹೇಳಿ ಇದಾಳ ಏನೋ ನಿಂದು ಕಾಲು ಹಿಡ್ಕೊಂಡು ಮಲಗಿದೆಯಲ್ಲ, ಇಲ್ಲಿ ಎದ್ದು ಕುತ್ಕೊಳ್ಳೋ, ಇಲ್ಲಿ ನಿಂದು ಯಾವರ, ನಿಮ್ಮ ಅಪ್ಪನ ಹೆಸರೇನು ಅಂದರು. ನಾನು ಹೇಳ್ಬಿಟ್ಟು ಸರಿ ಹೋಗ್ರಿ ನೀವು. ನಾನು ಮಾಡೋದು, ನಾವು ಇಸ್ಪೀಟ್ ಆಡೋರಲ್ಲ ಡೈಲಿ. ಹೊಡೆದಿಲ್ಲ ಅವರೇನು, ಕಾಲಾಗ ಏನು ಮಾಡಿದ್ರು ಅಂದೆ, ಕಾಲ ಹೊಡೆದ್ರು ಅಲ್ಲಿ ಅವಾಗ ಎದ್ದು ಬಂದ. ಎದ್ದು ಬಂದು ಇಲ್ಲಿ ಪೂರ್ತಿ ಅನ್ಕಾನ್ಶಿಯಸ್ ಆದ ಕರ್ಕೊಂಡು ಹೋದ್ವಿ. ಹಾಸ್ಪಿಟ್ಲಿಗೆ ಹೋಗೋರು ಹೋಯತ್ತೆ. ಯಾಕೆ ಕಾಲ ಹೊಡೆದಾರೆ? ಹೊಡೆದಿದ್ಮೇಲೆ ಪ್ರಾಣ ಇರೋದು. ಅವ್ನು ಚೆನ್ನಾಗಿರೋ ವ್ಯಕ್ತಿ ಅಂತ ಸಾಯ್ತಾನೆ. ಸತ್ಯ ಇಲ್ಲ. ಕೇಸೇ ಹೊಡೆದವ್ರು ಎಲ್ಲ ಅವ್ರು ಕರ್ಸರು ಇಲ್ಲ. ಅವ್ರು ಹೇಳ್ತಾರೆ ಬಿಡು, ಅವ್ರು ಯಾರು ಅವ್ರು ವಹಿಸ್ಕೊಂತಾರೆ. ನಾವು ಯಾರು ಹೊಡೆದಿದ್ದೀವಿ ಜೊತೆ ಇನ್ನೊಂದು 4 ಜನ ನಮ್ಮವ್ರನ್ನ ಕರ್ಕೊಂಡ್ಬಿಟ್ಟು 6 ಜನ ಕರ್ಕೊಂಡ್ಬಂದಿದ್ದಾರೆ. ಕರ್ಕೊಂಬಂದು 5:30 6 ಗಂಟೆ ಟೈಮಲ್ಲಿ ಸ್ಟೇಷನಲ್ಲಿ 8:30ವರೆಗೂ ಇಟ್ಕೊಂಡಿದ್ದಾರೆ. ಅದಾದಮೇಲೆ ನಾವೆಲ್ಲ ಕೆಲವರು ಬಂದು ಬಿಡ್ಸೋಕ್ಕೆ ಅಂತ ಬಂದ್ವಿ. ಸರ್ಕಲ್ ಇನ್ಸ್ಪೆಕ್ಟ್ರ್ ಆಚೆ ಕಡೆ ಏನೋ ಮಾಜೂರು ನಡೀತಿದೆ, ಬೇರೆ ಕೇಸ್ತು ಒಳಗೆ ಬಿಡೋಲ್ಲ ಅಂತ ಹೇಳಿದ್ರು. ಬಿಟ್ಟು ಕಳಿಸ್ತೀವಿ, 10 ನಿಮಿಷ ವೇಟ್ ಮಾಡಿ ಅಂತ. ಅಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಯಿತು. ನಾವೇನು ಬಿಟ್ಟು ಕಳಿಸ್ತಾರಲ್ಲ ಇನ್ನೇನು ಅಂತೇಳಿ ಹಿಂಗೆ ಟೌನ್ ಕಡೆ ಹೋದ್ವಿ ಆಚೆ. ಸೊ ಅಷ್ಟರಲ್ಲಿ ಬರೋ ಹೊತ್ತಿಗೆ ತುಂಬಾ 3 ಅವರ್ ಆಗಿತ್ತು. ಆಮೇಲೆ ನಮ್ಮ ರಿಟರ್ನ್ ಬಂದಾಗ ಇಲ್ಲ ಸುಸ್ತಾಗಿ ಬಿದ್ದಿದ್ದಾನೆ ಹಿಂಗೆ ಅಂತೇಳಿ ನಮ್ಮ ಹುಡುಗರೆಲ್ಲ ಕೂಗಾಡ್ತಾಯಿದ್ರು. ಮತ್ತು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ. ಇಲ್ಲ ಜೀವ ಹೋಗಿದೆ ಅಂತೇಳಿ ಇದು ಮಾಡೋದು. ಅಲ್ಲಿಂದ ಬಾಡಿ ತೊಗೊಂಬಂದು ಸ್ಟೇಷನಲ್ಲಿ ಇಟ್ಟು ಏನು ಮಾಡೋದು ಅಂತ ಕೇಳಿದಾಗ ಯಾರು ರೆಸ್ಪಾನ್ಸ್ ಮಾಡಲಿಲ್ಲ. ಇಲ್ಲಿ ಇದ್ದವ್ರು ಇನ್ಸ್ಪೆಕ್ಟ್ರು ಕೂಡ ಇರಲಿಲ್ಲ. ಕೊನೆಗೆ ಯಾರೋ 4-5 ಜನ PC ಗಳು ಅವ್ರನ್ನ ಕೇಳಿದ್ರೆ ಸುಮ್ಮನೆ ಅವ್ರು ಹಿಂದೆ ಮುಂದೆ ಓಡಾಡ್ತಾಯಿದ್ರು. ಕೊನೆ ನಾವೆಲ್ಲ ಫ್ರೆಶ್ ಮಾಡಿ ನಮ್ಮ 3 ಜನ ಎಲ್ಲ ಸೇರಿಕೊಂಡು ಆಯಿತು ಅಂತ ಹೇಳಿದಾಗ ಕೊನೆಗೆ SB ಅವರು ಅವರೆಲ್ಲ ಬಂದು ಇದು ಮಾಡೋದು ಆಗಿದೆ. ನಾವು ಕೇಳಿದ್ವಿ ಏನು ಮಾಡಿ ಸಾಯಿಸಿದ್ವಿ, ಅದಕ್ಕೇನು ಆನ್ಸರ್ ಹೇಳ್ತಿಲ್ಲ. ಹಾರ್ಟ್ ಅಟ್ಯಾಕ್ ಆಗಿದೆ ಅಂತಾರೆ. ಆಕ್ಚುಲಿ ಅವ್ನು ಚೆನ್ನಾಗೇ ಇದ್ದ, ಊರಿಂದ ಬರ್ಬೇಕಾದ್ರೆ ಊರಲ್ಲೂ ಚೆನ್ನಾಗಿದ್ದ, ನಾವು ನೋಡಿದ್ವಿ. ಅವ್ರ ಜೊತೆ ಬಂದವರು SP ಒಳಗಡೆ ಪೊಲೀಸ್ನವ್ರು ಮಾತಾಡಿದ್ದು ಎಲ್ಲ ಕೂತ್ಕೊಂಡು ಸಮಗ್ರವಾಗಿ ಚರ್ಚೆ ಮಾಡಿದ್ದೀವಿ. ಅವ್ರ ಜೊತೆಲಿ ಬಂದವ್ರು ಹೇಳೋದು ಪ್ರಕಾರ ಬರಬೇಕಾದ್ರೆ ದಾರಿನಲ್ಲಿ ಅವ್ನಿಗೆ ಒಮ್ಮಿಟ್ಟಾಯಿತು. ಇಲ್ಲಿ ಬಂದು ಅವ್ನು ಎಷ್ಟು ಕೇಳ್ಕೊಂಡ್ರು ಬಿಡಲಿಲ್ಲ. ಕಳ್ಳಾಟ ಆಡ್ತೀಯನೋ ಮಗನೇ ಅಂತೇಳಿ ಒಂದು 2 ಗಂಟೆ ಸ್ಟೇಷನ್ನಾಗೆ ಇಟ್ಕೊಂಡು ಅವನಿಗೆ ಟ್ರೀಟ್ಮೆಂಟ್ ಕೊಡಲಿಲ್ಲ. ಅಲ್ಲಿ ಇಲ್ಲಿ ಒದ್ರು, ಹಂಗಾಗಿ ಸತ್ತೋಗೋನೆ ಅಂತ ಅವ್ರು ಹೇಳ್ತಾರೆ. SP ಅವರು ಹೊಡೆದಿಲ್ಲ ಅಂತಾರೆ. ಬಟ್ ಒಂದು ಸತ್ಯ, ಅವನಿಗೆ ಅಟ್ಯಾಕ್ ಆದಾಗ ಪೊಲೀಸ್ನವರು ಅವನ್ನ ಆಸ್ಪತ್ರೆಗೆ ತಗೊಂಡು ಹೋಗಲೇ ಇಲ್ಲಿ ಇಟ್ಕೊಂಡೋದು ದೊಡ್ಡ ಅಪರಾಧ ಆಗೈತೆ. ಹಂಗಾಗಿ ಇವತ್ತು ಸ್ಟೇಷನಲ್ಲಿ ಯಾರಿದ್ರು, ಯಾರು ಜವಾಬ್ದಾರಿ ಇದ್ದಾರೆ ಅವ್ರ ಮೇಲೆ ಕೇಸ್ ತಗೋಬೇಕು. ಯಾರು ಜವಾಬ್ದಾರಾಗಿದ್ದಾರೆ ಅವ್ರ ಮೇಲೆ ಆಕ್ಷನ್ ತಗೋಬೇಕು. ಪೋಸ್ಟ್ ಮಾರ್ಟಮ್ ಕೂಡ ಇಲ್ಲಿ ಮಾಡಿಕೊಡ್ದು ತುಮಕೂರಲ್ಲಿ ತಗೊಂಡೋಗಿ ಮಾಡಬೇಕು. 2 ಡಾಕ್ಟ್ರ್ ಹತ್ರ ವಿಡಿಯೋ ಕ್ಯಾಮ್ರಾ ಇಟ್ಕೊಂಡು ಪೋಸ್ಟ್ ಮಾರ್ಟಮ್ ಮಾಡಿ ಪ್ರೂವ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಇದನ್ನು ನೀವೆಲ್ಲ ಒಪ್ಪೋದಾದರೆ ಈ ವಿಷಯನ ಇಲ್ಲಿ ಬಿಡೋಣಪ್ಪ. ಎರಡನೇದು, ನಾನು ಎಲ್ಲರ ಎದುರಿಗೆ ಹೇಳ್ತಿದ್ದೀನಿ, ಉಳಿಯಾರ್ ಹೋಬಳಿ ಅಡ್ಡೆ ಆಗಿದೆ ಇಸ್ಪೀಟ್ ಆರ್ಡರ್ಗೆ. ಸ್ಟೇಷನ್ ಏನಾರ ಬಿಗಿಯಾಗಿದ್ದಿದ್ರೆ ಇವತ್ತು ಈ ಇಸ್ಪೀಟ್ ಆಡೋ ಕೃತ್ಯ, ಈ ಸಾವಾಗ ಕೃತ್ಯ ಆಗ್ತಿರ್ಲೇ ಇಲ್ಲ. ಕಡ್ಡಾಯವಾಗಿ ಹೇಳೋದು, ಏನಿಲ್ಲೇನು ಕಂಟ್ರೋಲೇ ಇಲ್ಲ. ಇಲ್ಲಿ
ಎಸ್ ಪಿ ಅವ್ರು ಏನಾರು ಅದ್ರ ಮೇಲೆ ಏನಾರು ಆಕ್ಷನ್ ತಗೊಂಡ್ರೆ ಇದ್ರೆ ನಾವೆಲ್ಲ ಮತ್ತೆ ಬೀದಿಗಿಳಿಯೋ ಪ್ರಸಂಗ ನಿರ್ಮಾಣ ಆಗುತ್ತೆ. ಇವತ್ತು ಸಮಾಧಾನವಾಗಿ ಹೋಗ್ತಾ ಇದ್ದೀವಿ. ಇದನ್ನೇನಾರು ಕಂಟ್ರೋಲ್ ಮಾಡಿದ್ರೆ ಎಸ್ ಪಿ ಅವರೇ ವಿಲ್ ನಾಟ್ ಟಾಲರೇಟ್. ಇದಾಗಲ್ಲ. ಈ ಊರಲ್ಲಿ ಮತ್ತೆ ಸಹಿಸೋಕ್ಕಾಗ್ತಾ ಇಲ್ಲ. ಅದರಿಂದಾಗಿ ಕಳ್ತನ ಮಿತಿಮೀರಿ ಹೋಗೈತೆ. ಕುರಿ ಕದೀತಾರೆ, ಕೋರ್ಟಿಂದ ಹೋಗ್ತಾರೆ, ಹುಡುಗಿ ಸರ ಕಿತ್ಕೊಂಡು ಹೋಗ್ತಾರೆ.